ಇವಾಗ 03 ಅಲ್ಲಿ ನಾನು ಗಾಡಿ ಝೀರೋ ಪಾರ್ಕಿಂಗ್ 03 ಅಂದ್ರೆ ಯಾವ್ದು? ಇಂದಿರಾನಗರ ಅಣ್ಣ. ಹಂಗೇಳಿ. ಇಂದಿರಾನಗರ RTO ದಲ್ಲಿ ಹ್ಮ್. ಎಫ್ಸಿಗೆ ಹೋದ್ರೆ ಅಲ್ಲಿ ಇಲ್ಲ ಇದಕ್ಕೆ ಇಂದಿರಾನಗರ RTO ಅಂದ್ರೆ ಈಗ ಇಂದಿರಾನಗರದಲ್ಲಿ ಇಲ್ಲ RTO, ಅದು ಬಂದು ಕಸ್ತೂರಿ ನಗರದಲ್ಲಿ ಕಸ್ತೂರಿ ನಗರ ಅಂತ ಹೇಳಿ. ಕಸ್ತೂರಿ ನಗರ RTO ದಲ್ಲಿ ಇರೋದು ಇದು. ಹ್ಮ್. ಅಲ್ಲ ಗಾಡಿ ಎತ್ಕೊಂಡೋದ್ರೆ ಇದಕ್ಕೆ ನಾವು FC ಮಾಡಲ್ಲ, ಈಗ ರಿಜಿಸ್ಟ್ರೇಷನ್ ಮಾಡಲ್ಲ. ಯಾವ್ದಕ್ಕೆ? ಟೆಂಪರ್ ಟ್ರಾವೆಲರ್ಗೆ ಇವಾಗ ಹೊಸ ಗಾಡಿಗೆ ನಾವು ರಿಜಿಸ್ಟ್ರೇಷನ್ ಮಾಡಲ್ಲ, ಕಮಿಷನರ್ ಆಫೀಸ್ ಇಂದ ಅಪ್ರೂವಲ್ ತರಬೇಕು ನೀವು ಹೊಸದಾಗಿ ಅಂತ ಹೇಳ್ತಾ ಇದಾರೆ. ಯಾರ್ ಅಪ್ರೂವಲ್ ತರ್ಬೇಕಂತೆ? ನಾವು ಅಪ್ರೂವಲ್ ತರ್ಬೇಕಂತೆ ಕಮಿಷನರ್ ನೀವ್ ಆಫೀಸ್. ಯಾಕ್ರಿ ಹೋಗಿ ಅಪ್ರೂವಲ್ ತರ್ಬೇಕು? ಅದ್ ನಿಮ್ ಕೆಲ್ಸ ಅಲ್ವಲ್ರಿ ಅಪ್ರೂವಲ್ ತರೋದು? ನಾವ್ ಹೋಗಿ ತರ್ಬೇಕಂತೆ ಅದು ಅಪ್ರೂವಲ್ ಬಂದ್ರೇನೆ ಮಾಡಕ್ಕಾಗೋದು, ಅಲ್ಲಿವರೆಗೂ ನಾವ್ ಮಾಡಕ್ಕಾಗಲ್ಲ ಅದನ್ನ ಅಂತ ಹೇಳ್ಬಿಟ್ಟು. ಅಪ್ರೂವಲ್ ತರೋದಕ್ಕೆ ನಿಮ್ ಕೈಯಲ್ಲಿ ಏನಿದೆ ರೈಟ್ಸ್? ನಿಮ್ಗೆ ಬರೋದೇ ಇಲ್ವಲ್ಲ ಅಪ್ರೂವಲ್ ತರಕ್ಕೆ. ಶೋರೂಮ್ ಅವರು ನಿಮ್ಗೆ FC ಮಾಡಿಸ್ಕೊಡ್ಬೇಕು. ಹೌದು, ಶೋರೂಮ್ ಅವ್ರು ಕೇಳಿದ್ರೆ ಬರ್ತೀನಿ ಅಂತಾರೆ, ಬಂದಿಲ್ಲ. ಇವ್ರು ಬ್ರೋಕರ್ ಕೇಳಿದ್ರೆ ಅಣ್ಣ ಶೋರೂಮ್ ಅವ್ರು ಬಂದು ಅವ್ರ ಹತ್ರ ಏನೋ ಮಾತಾಡ್ಬೇಕಂತೆ, ಅದು ಕಮಿಷನರ್ ಹತ್ರ ಏನು ಮಾತಾಡಿಲ್ವಂತೆ, ಅದಕ್ಕೋಸ್ಕರ ಎಲ್ಲ ಸ್ಟಾಪ್ ಮಾಡಿದಾರಣ ಅಂತ ಹೇಳ್ತಾರೆ. ಏನ್ ಕಮಿಷನರ್ ಹತ್ರ ಹೋಗಿ ಶೋರೂಮ್ ಅವ್ರು ಏನ್ ಮಾತಾಡ್ಬೇಕಂತೆ? ಏನೋ ಅದ್ರ ಬಗ್ಗೆ ಏನೋ ಮಾತಾಡ್ಬೇಕಂತೆ. ಏನು ಇವ್ರು ಲಂಚ ಗಿಂಚ ಏನಾದ್ರು ಕೇಳ್ತಾವ್ರ ಅವ್ರನ್ನ? ಅದೇ ಇರ್ಬೇಕು ಅಂತ ಹೇಳ್ತಾರೆ ಬ್ರೋಕರ್. ಏನೋ ಮಾತಾಡ್ಬೇಕಾಗತ್ತೆ, ಅದಕ್ಕೋಸ್ಕರನೇ ಸ್ಟಾಪ್ ಮಾಡವ್ರೆ. ಗಾಡಿಗಳು ರಿಜಿಸ್ಟ್ರೇಷನ್ ಮಾಡಿ ಆ ಸಂಸ್ಥೆಯವರು ನಿಮ್ಗೆ ಕೊಡೋದಕ್ಕೂ ಲಂಚ ಕೊಡ್ಬೇಕು ಇವ್ರಿಗೆ? ಕೊಡ್ಬೇಕಂತ ಈ ತರ ಹೇಳಿ ಸ್ಟಾಪ್ ಮಾಡ್ತಾ ಇದಾರೆ, ಯಾವ್ದು ಮಾಡ್ತಾ ಇಲ್ಲ. ಎಷ್ಟ್ ಜನ ನೀವು ಡ್ರೈವರ್ಗಳು ಆತರ ಸಮಸ್ಯೆಲಿರೋರು? ಸುಮಾರು ನಾವ್ ಒಂದ್ 15 ಜನ ನಮ್ಮ ಟಚ್ ಅಲ್ಲಿ ಇರೋರು ಇದ್ದೀರಿ, ಗೊತ್ತಿಲ್ದಿರ ಇನ್ನು ಎಷ್ಟ್ ಜನ ಕೆಲವ್ರು. ಈಗ ನೀವು ಆ ಟಚ್ ಅಲ್ಲಿರೋರು ಏನಿದಿರಲ್ವಾ 15 ಜನ, ಇನ್ನು ತಿಂಗಳಿಂದ ರಿಜಿಸ್ಟರ್ ಆಗಿಲ್ಲ ಅಂತ ಸ್ಟಾಪ್ ಮಾಡಿದ್ದಾರೆ. ಯಾಕೆ ನೀವು ಬೇರೆ RTOದಲ್ಲಿ ಹೋಗಿ FC ಮಾಡಿಸ್ಕೊಳ್ಳಿ. ಫೀಸ್ ಕಟ್ಬಿಟ್ಟಿದ್ದೀರಲ್ಲ ಈಗ ನಾವು. ಚಲನ್ ದುಡ್ಡು ಕಟ್ಬಿಟ್ಟಿದೀರಾ? ಚಲನ್ ದುಡ್ಡು ಕಟ್ಬಿಟ್ಟಿದ್ದೀರಿ, ಬೇರೆ ಕಡೆ ಮಾಡಿಸ್ಕೊಳ್ಳೋದು. ಈಗ ಚಲನ್ ದುಡ್ಡು ಕಟ್ಟಿರೋದಕ್ಕೆ ಸ್ಲಿಪ್ ನಿಮ್ ಹತ್ರ ಇದೆಯಾ? ಇದೆ ಚಲನ್ ದುಡ್ಡು ಸ್ಲಿಪ್ ಎಲ್ಲ ಇದೆ. ಅಲ್ಲಪ್ಪ, ಈಗ ನೀನು ಡೌನ್ ಪೇಮೆಂಟ್ ಮಾಡಿ ಗಾಡಿಗೆ EMI ಹಾಕ್ಸಿ ನೀನು FC ಮಾಡ್ದಂಗೆ ಇವ್ರು ದೊಂಬರಾಟ ನೋಡ್ಕೊಂಡು ಹಂಗೆ ಇದ್ರೆ, ಈಗ ಮುಂದಿನ ತಿಂಗಳು EMI ಬರ್ತದಲ್ಲ, ಯಾರು ಇವನು RTOದವನ್ ಕಟ್ತಾನಂತ? ಯಾವನ್ ಕಟ್ತಾನಂತೆ? ಅದಕ್ಕೋಸ್ಕರ ನಿಮ್ಮ ಹತ್ರ ಮಾತಾಡ್ಬೇಕು, ನಿಮ್ಗೆ ತಿಳಿಸ್ಬೇಕು ಮಾಹಿತಿ ಅನ್ಬಿಟ್ಟೆ ನಾನು ನಿಮ್ಗೋಸ್ಕರ ಅದಕ್ಕೆ. ಈಗ ಅಲ್ಲಿ ನೀವು ಆ ಕಸ್ತೂರಿ ನಗರ RTOದಲ್ಲಿ ಇದ್ರೆ ಅಲ್ಲಿ ARTO ಅಂತ ಇರ್ತಾರೆ, ಇಲ್ಲ RTO ಅಂತ ಇರ್ತಾರೆ, ಅವ್ರಿಗೆ ಏನಾದ್ರು ಫೋನ್ ಕೊಡಕ್ಕಾಗುತ್ತಾ? ಅಣ್ಣ ಈಗ ನಾನು ಆಚೆ ಬಂದಣ್ಣ ಈಗ. ಅಲ್ಲಿ ಯಾರು ಕನ್ಸರ್ನ್ ಪರ್ಸನ್ ನಿಮ್ಗೆ ಈ ತರ ಎಲ್ಲ ಹೇಳಿದ್ದು ಸ್ಟೋರಿ ಯಾರು? ಬ್ರೋಕರ್ ಏನಾ? ಹೌದು, ಬ್ರೋಕರ್ ಹೇಳಿತ್ತು. ನಮ್ಮ ಮುಂದೆನೆ RTOದವ್ರು ಆಗಲ್ಲ, ಇದು ಅಪ್ರೂವಲ್ ಬರ್ಬೇಕು ಅಂತಂದ್ರು ಬ್ರೋಕರ್. ನೀವು ಒಂದ್ ಕೆಲಸ ಮಾಡಿ, ಇಲ್ಲಿ 15 ಜನ ನಿನ್ ಟಚ್ ಅಲ್ಲಿ ಇದೀವಿ ಅಂತ ಹೇಳ್ತಾರಲ್ಲ, ಈ 15 ಜನನು ಎಲ್ಲ ಒಂದ್ ಟೀಮ್ ಮಾಡ್ಕೊಂಡು ಹೋಗಿ ಡೈರೆಕ್ಟ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಫೀಸ್ ಹತ್ರಕ್ ಹೋಗಿ, ನೋಡಿ ಸರ್ ನಮ್ಮ ಗಾಡಿಗಳು ಹಿಂಗ್ ಆಗಿದಾವೆ, ನಾವು ಸಾಲ ಮಾಡಿ ಈ ತರ ಡೌನ್ ಪೇಮೆಂಟ್ ಅಮೌಂಟ್ ಕಟ್ಟಿರ್ತೀವಿ, EMIನೂ ಕೂಡ ಸಾಲ ಮಾಡಿ ಬ್ಯಾಂಕ್ ಅಲ್ಲಿ ತಗೊಂಡಿರ್ತೀವಿ, ಇಲ್ಲಿ ಹಿಂಗ್ FC ಆಗ್ದಂಗೆ ಹೊಸ ಗಾಡಿಗಳು ತಂದು ಇಲ್ಲಿ ಹಿಂಗ್ ನಿಲ್ಲಿಸ್ಕೊಂಡು FC ಮಾಡ್ತಿಲ್ಲ ಅಂತ ನಿಲ್ಲಿಸ್ಕೊಂಡ್ ಕೂತ್ಕೊಂಡ್ರೆ ಈಗ ನಮ್ ಗಾಡಿ EMIಗಳು ಬರ್ತವೆ. ಈಗ ಒಂದ್ ದಿನಕ್ಕೆ ಈಗ ಗಾಡಿ ಒಂದು ದಿನಕ್ಕೆ ಇನ್ಶೂರೆನ್ಸ್ ಎಷ್ಟ್ ಬೀಳುತ್ತೆ, ಟ್ಯಾಕ್ಸ್ ತಲೆ ಮೇಲೆ ಎಷ್ಟ್ ಬೀಳುತ್ತೆ, ಎಲ್ಲ ಯಾರ್ ಸಾರ್ ಇದಕ್ಕೆ ಜವಾಬ್ದಾರಿ? ದಯವಿಟ್ಟು ನಿಮ್ಗೆ ಅದೇನಿದೆಯೋ ನಮಗ್ ಗೊತ್ತಿಲ್ಲ, ನಿಮ್ದು ಶೋರೂಮ್ನವ್ರದ್ದು RTOದವ್ರದ್ದು. ಈ ಕಸ್ತೂರಿ ನಗರದಲ್ಲಿರೋ ಈ ಇಂದಿರಾನಗರ KS03 ಇಲ್ಲಿರೋ ಅಧಿಕಾರಿಗಳು ಇವ್ರು ಯಾರು ಕೂಡ RTO ಪಾಸಿಂಗ್ ಮಾಡ್ತಾ ಇಲ್ಲ ನಮ್ ಗಾಡಿಗಳಿಗೆ. ಕೇಳಿದ್ರೆ ನೀವು ಕಮಿಷನರ್ ಹತ್ರ ಹೋಗಿ ಅಪ್ರೂವಲ್ ತಗೊಂಬನ್ನಿ ಅಂತ ನಮ್ಗೆ ಹೇಳ್ತಾರೆ. ನಾವು ಕೂಲಿ ಮಾಡ್ಕೊಂಡು ಬದುಕೋ ತಿನ್ನೋರು ನಿಮ್ಮ ಹತ್ರಕ್ಕೆಲ್ಲ ಬಂದು ನಾವ್ ಏನ್ ಅಪ್ರೂವಲ್ ಕೇಳ್ಬೇಕು ಸರ್ ಹೇಳಿ ಅಂತ ನೀವೇ ಅವ್ರನ್ನ ಕಮಿಷನರ್ನ ಕೇಳ್ಬೇಕು, ಒಂದ್ 15 ಜನ ಟೀಮ್ ಮಾಡ್ಕೊಂಡು ಹೋಗಿರೋರು. ಅದನ್ನ ಮಾಡಿದ್ರೆ ಸರಿ ಹೋಗ್ತದೆ. ನಿಮ್ಗೆ ಅಲ್ಲಿ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂದಾಗ ಅವಾಗ ನನ್ಗೆ ಹೇಳಿ, ನಾನೇ ಬರ್ತೀನಿ. ಸರಿ ಆಯ್ತು. ಸರಿ ಆಯ್ತು.